ನಿತ್ಯ ಕೂತ್ಕೋ. ಸ್ಟಿಲ್ ಐ ಆಮ್ ಇನ್ ಶಾಕ್ ಆಂಟಿ. ಮೂವೀಸಲ್ಲಿ ನೋಡಿದ್ ಬಿಟ್ರೆ ಟ್ವಿನ್ಸ್ನ ಇಷ್ಟು ಹತ್ರದಿಂದ ಯಾವತ್ತೂ ನೋಡ್ಲಿಲ್ಲ. ಇಬ್ರು ಒಂದೇ ತರ ಇದ್ದಾರೆ. ಎಸ್ ವಿಜಯ್, ಒಂದೊಂದ್ಸಲ ನಂಗೆ ಕೂಡ ಗೊತ್ತಾಗಲ್ಲ. ಆಗಾಗ ಅಕ್ಕ ತಂಗಿ ಇಬ್ರು ಸೇರಿ ನನ್ನ ಕನ್ಫ್ಯೂಸ್ ಮಾಡಿ ಆಟ ಆಡಿಸ್ತಾ ಇರ್ತಾರೆ. ನಾವಿಬ್ರು ಒಂದೇ ಥರ ಇದ್ರು ನಮ್ಮಿಬ್ಬರಿಗೂ ವ್ಯತ್ಯಾಸ ಇದೆ. ನಿತ್ಯ ಅಮ್ಮನ ಹತ್ರ ಬೆಳೆದಿದ್ದು, ಸಿಟಿಲೇ ಇದ್ದಿದ್ರಿಂದ ಫ್ಯಾಷನೇಬಲ್ ಆಗಿರ್ತಾಳೆ. ಅವಳು ಮಿಸ್ ಕರ್ನಾಟಕ ಕೂಡ. ಓ ರಿಯಲಿ? ಕಂಗ್ರಾಟ್ಸ್. ನಾನು ನನ್ನ ಅಮ್ಮನ ಜೊತೆ ಹಳ್ಳಿಲಿ ಬೆಳೆದಿದ್ದು. ಹಳ್ಳಿ ಕೆಲಸ ಪದ್ಧತಿ ನನಗೆ ಅಭ್ಯಾಸ. ಅಷ್ಟೇನು ಓದ್ಕೊಂಡಿಲ್ಲ. ನನ್ನ ತಂಗಿ ಎಲ್ಲದರಲ್ಲೂ ಫಸ್ಟ್. ನಾನು ಸ್ವಲ್ಪ ಮೊದ್ದುನೆ. ಹೌದು, ನಿಮ್ಗೆ ನನ್ನ ತಂಗಿ ಬಗ್ಗೆ ಯಾರೋ ಕೆಟ್ಟದಾಗ ಅಂದ್ರಲ್ಲ, ಅವ್ರ ಕಣ್ಣು ಕುರುಡಾಗಿ, ಅವ್ರ ಕೈ ಕಾಲು ಮುರಿಬೇಕು, ಅವ್ರ ಗುಡಿ ಮೆಟ್ಲಿನ ಮುಂದೆ ಬೇಡ್ಕೊಂಡು ತಿನ್ಬೇಕು. ನನ್ನ ತಂಗಿ ತುಂಬಾ ಒಳ್ಳೆ ಹುಡುಗಿ, ನನ್ಗಿಂತ ಒಳ್ಳೆಯವಳು. ಅವಳನ್ನ ಮದ್ವೆ ಮಾಡ್ಕೊಂಡ್ರೆ ನಿಮ್ಗಿಂತ ಅದೃಷ್ಟವಂತರು ಯಾರೂ ಇರಲ್ಲ. ದೊಡ್ಡ ಮಗಳು ತಾಯಿ ಆಗ್ತಿದ್ದಾಳೆ, ಚಿಕ್ಕ ಮಗಳಿಗೆ ಮದುವೆ ಆಗ್ತಿದೆ. ಐ ಆಮ್ ಸೋ ಹ್ಯಾಪಿ. ಓ ಸಾರಿ, ಈಗ ನಮ್ಮ ನಿತ್ಯ ನಿಮ್ಗೆ ಇಷ್ಟ ಆದ್ಲಾ? ಇಷ್ಟ ಅಂತ ಸುಮ್ಮನೆ ಹೇಳಕ್ಕಾಗಲ್ಲ. ಐ ಆಮ್ ವೆರಿ ವೆರಿ ಲಕ್ಕಿ ಅಂತ ಹೇಳ್ತೀನಿ. ನಿಜವಾಗ್ಲೂ ನಿತ್ಯ ಅಂತ ಹುಡುಗಿ ನಮ್ಮ ಸೊಸೆ ಆಗೋದು ನಮ್ಮ ಅದೃಷ್ಟ. ನಿಮ್ಮಂತವ್ರ ಜೊತೆ ನಾವು ಸಂಬಂಧ ಬೆಳೆಸ್ತಿರೋದು ನಮಗೆ ದೊಡ್ಡ ಗೌರವ. ಮುಗೀತು ಚಂದ್ರಿಕಾ, ನಿತ್ಯ ಪ್ಲಾನ್ ಹಾಳಾಯ್ತು, ಮದುವೆ ಫಿಕ್ಸ್. ಅವಳ ಕುತ್ತಿಗೆ ಖಾರ ಬಿದ್ರು, ಅವಳ ಫೋಟೋ ಖಾರ ಬಿದ್ರು, ಎರಡು ನಮಗ್ ಲಾಭನೇ ರೀ. ನಮ್ಮ ನಿತ್ಯ ಕೂಡ ನೀವು ತುಂಬ ಇಷ್ಟ ಆಗಿದ್ದೀರಾ. ಇನ್ನು ಉಳಿದಿರೋ ವಿಷಯ ಮಾತಾಡ್ಕೊಳ್ಳೋಣವಾ? ನೋ ಫಾರ್ಮಾಲಿಟೀಸ್ ಆಂಟಿ, ನನಗೆ ನಿಮ್ಮ ಮಗಳು ಮಾತ್ರ ಸಾಕು. ಮದುವೆ ಮಾಡ್ಕೊಡಿ, ಅಮೆರಿಕಕ್ಕೆ ಹೋಗ್ತೀವಿ. ಎಷ್ಟು ಸುತ್ತಿದ್ರು ತಿರುಗಿ ತಿರುಗಿ ಈ ಮನೆನೇ ಡೆಸ್ಟಿನೇಷನ್ ತೋರಿಸ್ತಿದೆ ಸರ್. ನನ್ಗನ್ಸುತ್ತೆ ಇದೇ ಪ್ಲೇಸು. ಇನ್ಮೇಲೆ ನಿಮ್ಮಿಷ್ಟ. ಸರಿ ನಡಿ, ಒಂದ್ಸಲ ಮನೆಗೆ ಹೋಗಿ ನೋಡೋಣ. ಚಂದ್ರಿಕಾ, ಜೈ ನಾಣಿ ಬರ್ತಿದ್ದಾರೆ. ರೂಪಾ, ಜೈ ಮತ್ತೆ ನಾಣಿ ಬರ್ತಿದ್ದಾರೆ. ಅಲ್ಲಿ ಜೈ ಯಾಕೆ ಬರ್ತಿದ್ದಾನೆ? ಇವಾಗ ಏನ್ ಮಾಡೋದು?
ಸರ್ ನಿಮ್ಮ ಫೋನ್ ರಿಂಗ್ ಆಗ್ತಿದೆ. ನಿಮ್ಮ ಫ್ರೆಂಡ್ ಕಾಲ್ ಮಾಡಿರ್ಬೇಕೇನೋ ನೋಡಿ. ಫ್ರೆಂಡ್ ಅಲ್ಲ. ಹಲೋ, ಓಕೆ, ಐಲ್ ಕಾಲ್ ಯು. ನಿತ್ಯ, ಅವ್ರನ್ನ ಮೇಲ್ ಕರ್ಕೊಂಡು ಹೋಗು. ನಿತ್ಯ, ವಿಜಯ್ ಅವರನ್ನ ಮೇಲ್ ಕರ್ಕೊಂಡು ಹೋಗು. ನಿತ್ಯ, ನಿನ್ನೆ ಏನಾಯ್ತು ಆಂಟಿ? ಅದು ವಿಜಯ್ ಒಂದ್ಸಲ ಮೇಲ್. ಏನಿಲ್ಲ ರೀ, ಒಂದ್ಸಲ ನಮ್ಮನೆ ನೋಡ್ಬೋದು, ಬನ್ನಿ. ಆಂಟಿ ಅಂಕಲ್ ನೀವು ಕೂಡ ಬನ್ನಿ. ಓಕೆ. ನಿತ್ಯ, ನೀನ್ ರೂಮ್ ಒಳಗೆ ಹೋಗು. ನಿತ್ಯ, ರೂಮ್ಗೆ ಹೋಗು. ಹೋಗು ಹೋಗು ಹೋಗು. ನಿತ್ಯ, ಎತ್ತಳು, ಬೇಗ ಹೋಗು ರೂಮ್ಗೆ. ಗಂಗಾ, ನೀನ್ ಇಲ್ಲೇನ್ ಮಾಡ್ತಿದ್ಯಾ? ಈ ಡೆಕೋರೇಷನ್ ಏನು? ಏನ್ ನಡೀತಿದೆ ಇಲ್ಲಿ? ಏನಂಟಿ, ಗಂಗಾ ಇಲ್ಯಾಕೆ ಬಂದಿದ್ದಾಳೆ? ಅತ್ತೆ, ನೀವ್ಯಾಕೆ ಇಲ್ಲಿದ್ದೀರಾ? ಯಾಕೆ ಬಂದ್ರಿ ಮಾವ? ಕೇಳ್ತಿರೋದು ನಿಮ್ಮನ್ನೇ. ಹೇಳಿ, ಏನಾಗ್ತಿದೆ ಇಲ್ಲಿ ಅಂತ. ಚಿಕ್ಕ ಫಂಕ್ಷನ್ ಜೈ. ಫಂಕ್ಷನ್ ಅಂದ್ರೆ? ಅಂದ್ರೆ ಗಂಗಾ ಇವಾಗ ಪ್ರೆಗ್ನೆಂಟ್ ಅಲ್ವಾ, ಮನೆಗೆ ಕರೆದು ಅರ್ಶನದ ಶಾಸ್ತ್ರ ಇಟ್ಕೊಂಡಿದ್ವಿ. ಯಾಕೆ ಈ ಫಂಕ್ಷನ್ ಇವಾಗ? ಚಂದ್ರಿಕಾ ಅವರೇ, ನೀವು ಜೈಗೆ ಹೇಳಿಲ್ವಾ? ಗಂಗಾ, ನೀನ್ ಕೂಡ ಹೇಳಿಲ್ವಾ? ಅದು ಈ ಫಂಕ್ಷನ್ ಯಾಕೆ ಅಂದ್ರೆ ಗರ್ಭಿಣಿ ಹೆಂಗಸರಿಗೆ ಮುತ್ತೈದೆರು ಅರ್ಶನ ಕುಂಕುಮ ಹಚ್ತಾರೋ. ಓ, ಮತ್ತೆ ಮುತ್ತೈದಿರಲ್ಲಿ? ಅಲ್ಲೋಡು ಜೈ, ಅಲ್ಲೇ ಇದ್ದಾರೆ. ನೋಡಿ, ಇಲ್ಲಿ ಬನ್ನಿ. ನನ್ನ ಅಳಿಯ ಬಂದಿದ್ದಾನೆ, ಬನ್ನಿ. ಅಲ್ಲೋಡು ಜೈ, ಅಲ್ಲೇ ಇದ್ದಾರೆ. ನೋಡಿ, ಇಲ್ಲಿ ಬನ್ನಿ. ನನ್ನ ಅಳಿಯ ಬಂದಿದ್ದಾರೆ, ಬನ್ನಿ. ಚಂದ್ರಿಕಾ ಅವರೇ, ನೀವು ದೇವ್ರ ಮನೆಯಿಂದ ಅರ್ಶನ ಕುಂಕುಮ ತರ್ತೀರಾ? ಆಯ್ತಾಯ್ತು. ಕೆಲ್ಸದವ್ರನ್ನ ಕರೆದು ಮುತ್ತೈದೇರು ಅಂತಿದಾರಲ್ಲ ಇವರು. ಇಲ್ಲೇನೋ ನಡೀತಿದೆ. ಇವರು ನಮ್ಮ ಗಂಗಾ ಮೇಡಮ್ಮ ಇಲ್ಲ ನಿತ್ಯ ಅವರ? ಈಗಷ್ಟೇ ಫಂಕ್ಷನ್ ಸ್ಟಾರ್ಟ್ ಮಾಡೋಣ ಅನ್ಕೊಂಡ್ವಿ, ಅಷ್ಟರಲ್ಲಿ ನೀನ್ ಬಂದೆ ಜೈ. ಕೂತ್ಕೋ ಜೈ, ನಿಂತಿದ್ಯಲ್ಲ.
ಬನ್ನಿ ಒಳಗಡೆ ಬನ್ನಿ. ನೋಡಿ, ಇದೇ ನನ್ನ ತಂಗಿ ರೂಮ್. ಹಾ, ಅವಳ ಚಿಕ್ಕ ವಯಸ್ಸಲ್ಲಿರೋ ಫೋಟೋಸ್ ಎಲ್ಲ ಇದೆ. ಒಂದ್ ನಿಮಿಷ. ಓಕೆ. ತಗೊಳ್ಳಿ ನೋಡಿ. ನೀವ್ ಇದನ್ನ ನೋಡ್ತಾ ಇರಿ. ಈಗ ಬಂದೆ. ಹಾ ಸರಿ. ಸರಿನಮ್ಮ. ಫಂಕ್ಷನ್ಗೆ ಹೋಗ್ಬೇಕು ಅಂದೆ, ಅದಿದೇನಾ? ಕೇಳಿದ್ದು ನಿನ್ನೆ. ಹೌದು ಜೈ, ಈ ಫಂಕ್ಷನ್ ಬಗ್ಗೆನೇ ಗಂಗಾ ನಿನ್ಗೆ ಹೇಳಿರ್ಬೇಕು. ಇಲ್ಲಿಗೆ ಬರ್ತೀನಿ ಅಂತ ನನಗೆ ಯಾಕೆ ಹೇಳಲಿಲ್ಲ? ಹೇಳಿದ್ರೆ ನೀನ್ ಬರಕ್ ಬಿಡದೆ ಇದ್ರೆ ಅಂತ ಭಯ ಆಗಿರುತ್ತೆ ಜೈ. ನಾನು ಯಾಕೆ ಬಿಡಲ್ಲ? ನಿನ್ ಮೂಡ್ ಯಾವಾಗ ಹೇಗಿರುತ್ತೋ ಯಾರಿಗ್ ಗೊತ್ತೋ. ಅಲ್ಲ, ಒಳ್ಳೇದಾಗ್ಲಿ ಅಂತ ಫಂಕ್ಷನ್ ಮಾಡ್ತಿದ್ರೆ ಏನ್ ಇಷ್ಟೊಂದು ಪ್ರಶ್ನೆ ಕೇಳ್ತಿದ್ಯಾ? ಇವಳೇನೋ ಸರಿ ಹೇಳಲಿಲ್ಲ. ಕಡಪಕ್ಷ ನೀವಾದ್ರೂ ಹೇಳ್ಬೇಕಲ್ವಾ? ನಮ್ಗೆ ಗೊತ್ತಿದ್ರಲ್ವಾ ನಿನ್ನ ಹತ್ರ ಹೇಳೋದು. ಏನು? ಅಂದ್ರೆ ಜೈ ಅವರು ಕೂಡ ಇವತ್ತೇ ಹೇಳಿದ್ದು. ಅದೇ ಆಂಟಿ, ನನಗೆ ಯಾಕೆ ಹೇಳಲಿಲ್ಲ ಅಂತ ಕೇಳ್ತಿದ್ದೀನಿ. ಇದು ಹೆಣ್ಮಕ್ಳು ಫಂಕ್ಷನ್ ಕಣೋ, ಅದಕ್ಕೆ ನಿನಗೆ ಹೇಳಲಿಲ್ಲ. ಮತ್ ಮಾವ ಯಾಕೆ ಬಂದಿದ್ದಾರೆ? ಅದೇ ನಿನ್ನ ಹತ್ತೆಗೆ ಜೊತೆ ಇರ್ಲಿ ಅಂತಾನೋ. ನಿನ್ ಗೊತ್ತಲ್ಲ, ನಾವೆಲ್ಲ ಹೋದ್ರು ಜೋಡಿಯಾಗಿ ಹೋಗ್ತೀವಿ ಅಂತ. ಇಲ್ಲೇನೋ ಮಿಸ್ ಹೊಡಿತಿದೆ. ಸಾರ್ ಪ್ರಶ್ನೆಗೂ ಇವ್ರು ಕೊಡೋ ಉತ್ತರಕ್ಕೂ ಸಂಬಂಧನೇ ಇಲ್ಲ. ಟೈಮ್ ಆಗ್ತಿದೆ ಜೈ, ಮೊದಲು ಶಾಸ್ತ್ರ ಮುಗಿಸೋಣ. ಅರ್ಶನ ಕುಂಕುಮ ತಗೊಳ್ಳಿ. ಚಂದ್ರಿಕಾ ಅವರೇ, ಬನ್ನಿ ನೀವು ಹಚ್ಚಿ. ನೀವು ಬನ್ನಿ, ನೀವು ನನ್ನ ಮಗಳಿಗೆ ಅರ್ಶನ ಹಚ್ಚಿ ತಗೊಳ್ಳಿ. ಜೈ, ನೀನು ಕೂಡ ಗಂಗಾ ಅರ್ಶನ ಹಚ್ಚೋ. ಜೈ ಯಾಕೆ? ಡೌಟ್ ಬರಬಾರ್ದು ಅಂತ. ಗಂಡಸರು ಅರ್ಶನ ಯಾಕೆ ಹಚ್ಬೇಕ್ರಿ? ಗಂಡಲ್ವಾ? ಹಚ್ಚಲಿ ಬಿಡು, ನೀನೊಬ್ಬ ಮದ್ಯ ಹಚ್ಚಲಿ. ನೀನ್ ಹಚ್ಚಿ ಜೈ.
ಆಂಟಿ ಆಯ್ತಲ್ಲ ಇನ್ನೇನು ಮಾಡಬೇಕು? ಇನ್ನೇನಿಲ್ಲ ಜೈ, ಅರ್ಶನ ಹಚ್ಚೋದಷ್ಟೇ, ಮುಗೀತು. ಓ, ಹಾಗಾದರೆ ನಾವು ಹೋಗ್ಬೋದಾ? ಹೌದು, ನೀನು ಇಲ್ಲಿಗೆ ಯಾಕೆ ಬಂದೆ ಜೈ? ನಾನು ಬೇರೆ ಕೆಲಸದ ಮೇಲೆ ಬಂದಿದ್ದೆ, ಆನ್ ದಿ ವೇ ಅಲ್ವಾ, ಅದಕ್ಕೆ ಇಲ್ಲಿ ಬಂದೆ. ಓಹೋ, ಬಾ ಮನೆಗೆ ಹೋಗೋಣ. ಅಮ್ಮ ಗಂಗಾ ನಿಂತ್ಕೋ. ಏನಂಟಿ? ಗಂಗಾ, ಹೀಗೆ ಮನೆಗೆ ಹೋಗ್ತೀಯಾ? ಮೇಲ್ ಹೋಗಿ ಡ್ರೆಸ್ ಚೇಂಜ್ ಮಾಡ್ಕೊಂಡು ಹೋಗು. ಹೀಗೆ ಬಂದ್ರೆ ಏನಾಗುತ್ತಂಟಿ? ದೃಷ್ಟಿ ಆಗುತ್ತೆ ಕಣೋ. ನೀನ್ ಹೋಗಮ್ಮ, ಮುಖ ತೊಳ್ಕೊಂಡು ಡ್ರೆಸ್ ಚೇಂಜ್ ಮಾಡ್ಕೊಂಡ್ ಬಾ. ಹೋಗು ಗಂಗಾ. ಸಾರಿ ನಿತ್ಯ, ನಿನಗೆ ಕಷ್ಟ ಆಯಿತು. ಇದು ಕಷ್ಟ ಅಲ್ವೇ? ಜೈ ಟಚ್ಗೆ ಖುಷಿ ಪಡ್ತಾ ಇದ್ದೀನಿ. ನಿನಗೆ ಸಿಗ್ಬೇಕಾದ ಅದೃಷ್ಟ ನನಗೆ ಸಿಕ್ತು. ಅದೇನಿಲ್ಲ ಅಕ್ಕ, ನಿನಗೆಲ್ಲಿ ಫೀಲ್ ಆಗುತ್ತೋ ಅಂತ ನನಗೂ ಫೀಲ್ ಆಯಿತು. ನೀನು ಎಲ್ಲಿ ಸಿಕ್ಬೀಳ್ತೀಯೋ ಅಂತ ನನಗೆ ಟೆನ್ಷನ್ ಆಗಿತ್ತು. ಸರಿ, ವಿಜಯ್ ಅವರೆಲ್ಲ ರೂಮಲ್ಲಿದ್ದಾರೆ, ಹೋಗಿ ಮ್ಯಾನೇಜ್ ಮಾಡು. ನಾನು ನಿನ್ನ ಭಾವನ ಜೊತೆ ಮನೆಗೆ ಹೋಗ್ತೀನಿ. ಭಾವ ಅಲ್ವೇ? ಜೈ ನನ್ನ ಗಂಡ. ಹೋಗಿ ಬರ್ತೀನಮ್ಮ. ಹುಷಾರು ಗಂಗಾ. ಬಾಯ್ ಆಂಟಿ. ಅಮ್ಮ, ಬಿರುಗಾಳಿ ಬಂದು ಹೋದಾಗಾಯ್ತು. ನನ್ಗಿನ್ನೂ ಬೆವರೋದು ನಿಂತಿಲ್ಲ. ಈ ಸಮಸ್ಯೆಗೆ ಆದಷ್ಟು ಬೇಗ ಒಂದು ಸೊಲ್ಯೂಷನ್ ಹುಡ್ಕೋಬೇಕು. ಮನೆ ಹೇಗಿದೆ ವಿಜಯ್? ನಿಮ್ ಟೇಸ್ಟ್ಗೆ ಕರೆಕ್ಟ್ ಆಗಿದೆ. ನೈಸ್ ಹೌಸ್. ಓಕೆ, ಎಂಗೇಜ್ಮೆಂಟ್ ಯಾವಾಗ ಇಟ್ಕೊಳ್ಳೋಣ? ಇನ್ನು ಅದೇನ್ ಬೇಡ ಆಂಟಿ, ನಂಗೆ ನಿತ್ಯ ಓಕೆ, ನಿತ್ಯಗೆ ನಾನು ಓಕೆ, ಎವ್ರಿಥಿಂಗ್ ಈಸ್ ಫೈನ್. ಪುರೋಹಿತ್ರನ ಕರೆಸಿ ಒಳ್ಳೆ ಮುಹೂರ್ತ ಇಡ್ಸಿ ಡೈರೆಕ್ಟ್ ಆಗಿ ಮದುವೆನೇ ಮಾಡ್ಕೋತೀವಿ. ಹೌದು ರೀ, ಎಂಗೇಜ್ಮೆಂಟು ಅದು ಇದು ಅಂತ ಇಟ್ಕೊಂಡ್ರೆ ಟೈಮ್ ವೇಸ್ಟ್. ಅಲ್ಲದೆ ನಮ್ಮ ಮಗನಿಗೆ ರಜೆ ಜಾಸ್ತಿ ಇಲ್ಲ, ಬೇಗ ಮದುವೆ ಮಾಡಿಕೊಂಡು ಅಮೆರಿಕಕ್ಕೆ ಹೋಗ್ಬೇಕು. ಸರಿ, ನೀವು ಹೇಗಂದ್ರೆ ಹಾಗೆ. ಬೇಗ ಒಳ್ಳೆ ಮುಹೂರ್ತ ನೋಡಿ ಕಾಲ್ ಮಾಡ್ತೀನಿ. ಥ್ಯಾಂಕ್ ಯು ಆಂಟಿ. ಇನ್ನು ನಾವು ಹೊರಡ್ತೀವಿ, ಆದಷ್ಟು ಹತ್ರನೇ ಮುಹೂರ್ತ ಇಡಿ. ಖಂಡಿತ. ಬಾಯ್ ನಿತ್ಯ. ಬಾಯ್. ಬರ್ತೀವ್ರಿ. ಹೋಗಿ ಬನ್ನಿ. ಆಂಟಿ, ನಿಮ್ ದೊಡ್ಡ ಮಗಳು ಗಂಗಾ ಎಲ್ಲಿ? ಈಗಷ್ಟೇ ಏನೋ ಕೆಲಸ ಇದೆ ಅಂತ ಆಚೆ ಹೋದ್ಲು. ಹೌದಾ, ಸರಿ ಆಂಟಿ. ಬಾಯ್ ನಿತ್ಯ. ಎಷ್ಟು ಸಲ ಹೇಳ್ತೀಯೋ, ಹೋಗಿ ಸಾಯಿ.